तोहफा क्या लेके जाइए दिल ये बताना। खाली हाथ आए थे हम खाली हाथ जाएंगे, बस प्यार के दो मीठे बोल झिलमिलाएंगे। तो हंस क्योंकि दुनिया को है हंसाना, है मेरे दिल को गाए जा। Vadivalla is something where 500 families are staying and which are not no sufficient facilities. Like 2 years back, we were facing a lot of water scarcity and electric problem. Now we are actually overcoming, but not so much. Here, water problem is very much where a street gets another street works. Like water is not at all supplying over there. So, like when we compare to council members, they are not taking so much initiatives. And like electricity, we are facing a lot of problems. Where during rainy season or winter season, we never get electricity. We get a 1 hour and like few hours. That's it per day. So where we should go for like people who are going for works and studying for schools are facing a lot of problems. And water is very much important. Where we are not sufficient so much. We get thrice per day first. And another problem is drainage, where if it's rain, all the drainages comes up. But there's no one to clean. We gave a lot of complaints, but no one takes initiative. ನನಗೆ ಈ ನಡಿ ಒಂದು 3 ವರ್ಷದಿಂದ ಹುಷಾರಿಲ್ಲ. ಇದ್ದಿದ್ದರಿಂದ ಸೊಂಡೆ ಕಾಲು 2 ಕಾಲು ನೋವು ಬಂತು. ಆಮೇಲೆ ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ, ಅಡ್ಮಿಟ್ ಆಗಿದ್ದೀವಿ ಗೋರಿಗಲ್ಲಿ. ಆಮೇಲೆ ಅವರು ವಿಕ್ಟೋರಿಯಾಗೆ ಬರ್ಕೊಟ್ರು, ಅಲ್ಲಿನ ಅಡ್ಮಿಟ್ ಆಗಿದ್ದೀವಿ. ಆಮೇಲೆ MRI ಸ್ಕ್ಯಾನಿಂಗ್ ತಗೊಂಡು ಆಮೇಲೆ ಟ್ರೀಟ್ಮೆಂಟ್ ಬರ್ಕೊಟ್ರು. ಈ ನಡುವೆ ಆಮೇಲೆ ಮತ್ತೆ ನೋವು ಮತ್ತೆ ಹೋಗಿದ್ದೀನಿ. ಮತ್ತೆ ಏನು ಮಾಡಿದ್ರು, ಇದು ಫಿಸಿಯೋಥೆರಪಿ ಮಾಡಿಸ್ಕೋಬೇಕು, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ, ಹೊರಗಡೆ ಮಾಡಿಸ್ಕೊಳ್ರಿ ಅಂದರು. ಹೊರಗಡೆಯಲ್ಲಿ ಮಾಡಿಸ್ಕೊಂಡೆ. ಅದೇನೋ ಈ ಕರೆಂಟ್ ಬೆಲ್ಟ್ ಹಾಕಿ ಕರೆಂಟ್ ಶಾಕ್ ಕೊಟ್ಟಿರುವಾಗ ಗುಳ್ಳೆ ಥರ ಬಂತು. ಆಮೇಲೆ ಗಿಡ ಥರ ಬಂದೋಯ್ತು. ನಡ್ಕೊಂಡು ಹೋಗಿ ಚೆನ್ನಾಗಿ ಬಂದೆ. ಆಮೇಲೆ ಸುತ್ತವಾಗಿ ಈಗ ನಡೆಯೋಕ್ಕಾಗಲ್ಲ. 3 ವರ್ಷದಿಂದ ಈ ಹುಣ್ಣುಗಳಾಗ್ಬಿಟ್ಟಿದೆ. ಹುಣ್ಣುಗಳಾಗ್ಬಿಟ್ಟು ಈ ಥರ ಬಂದ್ಬಿಟ್ಟಿದೆ. ಈ ಥರ ಬಂದ್ಬಿಟ್ಟು ಈ ನಡುವೆ ಇದಕ್ಕೆ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ದೀವಿ. 1 ವರ್ಷದಿಂದ ಈ ಸ್ಕಿನ್ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ. ಫುಲ್ ಎಲ್ಲ ಕಡೆನೂ ಇತ್ತು, ಅಂದರೆ ಬಟ್ಟೆ ಹಾಕೊಳ್ಳೋಕೆ ಆಗ್ತಾಯಿಲ್ಲ. ಈ ನಡುವೆ ದೇವರ ಆಶೀರ್ವಾದದಿಂದ ಒಂದು 5-6 ತಿಂಗಳಿಂದ ಬಟ್ಟೆಗಳು ಹಾಕ್ಕೊಂಡು ಕೂತ್ಕೊಂಡು ಹಂಗೆ ಮಾತಾಡಿಸ್ಕೊಂಡು ಹಂಗೆ ಇದ್ದೀನಿ ನಾನು. ನನಗೆ ಆಗೋದಷ್ಟು ನನಗೆ ಇದೇ ಥರ ವೀಲ್ ಚೇರು ಒಂದು ರಿಮೋಟ್ದು ಒಂದು ಸಹಾಯ ಮಾಡಿ. ನನಗೆ ಮಕ್ಕಳು 2 ಇದ್ದಾರೆ. ಒಬ್ಬರು ನಮ್ಮ ಹುಡುಗ ಸಣ್ಣ ಹುಡುಗ 9ನೇ ಕ್ಲಾಸ್ ಓದ್ತಾ ಇದ್ದಾನೆ. ಮಗಳು 10ನೇ ಕ್ಲಾಸ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಈ ನಡುವೆ 2 ಮಕ್ಕಳು ಇರೋದು. ಈ ಥರ ಗಡ್ಡ ಆಗಿರೋದಂತ ಕಾಲು ಈ ಥರ ಆಗಿರೋದಂತ ನಮ್ಮ ಮಗಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಮಗನ ಓದ್ಸೋಕ್ಕಾಗ್ತಾಯಿಲ್ಲ, ಮಕ್ಕಳನ್ನ ಓದ್ಸೋಕ್ಕಾಗ್ತಾಯಿಲ್ಲ. ಮಗ ಬಂದು ನನ್ನ ನೋಡಿಕೊಂಡು ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ನನಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು ಬರೋದು ಇದನ್ನು ನೋಡಿಕೊಂಡು ಮನೆಯಾಗ ಇದ್ದಾನೆ.